ಅಲ್ಲಾಪುರ ಗ್ರಾಮದವರಿಂದ ಗ್ರಾಮ ದೇವತೆ ಹಬ್ಬ ಆಚರಣೆ. ಬೀದರ್ ತಾಲೂಕಿನ ಅಲ್ಲಾಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಪೂಜೆ ಮಾಡುವ ಮುಖಾಂತರ ಗ್ರಾಮ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಗ್ರಾಮದ ಹಿರಿಯ ಮುಖಂಡರಾದ ಸಂಗಮೇಶ್ ಗಂದಿಗೆಯವರು ಮಾತನಾಡಿ, ಇಂದು ನಾವು ಆಚರಿಸುವ ಗ್ರಾಮ ಹಬ್ಬವನ್ನು ದಶಕಗಳಿಂದ ಎಲ್ಲರ ಕನಸಾಗಿತ್ತು. ಲಕ್ಷ್ಮೀ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ನಮ್ಮ ಪೂರ್ವಜರ ಕನಸು ಇಂದು ನನಸಾಯಿತು. ಇದರಲ್ಲಿ ಹೆಣ್ಣು ಮಕ್ಕಳು ಭಾಗಿಯಾಗಿ ಪೂಜೆ ಪುನಸ್ಕಾರ ಮತ್ತು ಸಂಸ್ಕೃತಿ ಪ್ರಕಾರ ಹಬ್ಬವನ್ನು ಆಚರಣೆ ಮಾಡುತ್ತಾ ಪೂಜ್ಯ ಶ್ರೀ ಮಂಚೇಂದ್ರ ಮಹಾರಾಜ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಲಕ್ಷ್ಮೀ ಮೂರ್ತಿ ಹಾಗೂ ಕಳಸಾರೋಹಣ ಭವ್ಯ ಮೆರವಣಿಗೆಯ ಮುಖಾಂತರ ಲಕ್ಷ್ಮೀ ತಾಯಿಗೆ ಗ್ರಾಮದ ಊರಿಗೆ ಬರಮಾಡಿಕೊಂಡು ಸಂಭ್ರಮದಿಂದ ಗ್ರಾಮದವರು ಸೇರಿ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳು ಸೇರಿದಂತೆ ಪ್ರತಿಯೊಬ್ಬರೂ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದೇವೆ. ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿ ತಾಯಿ ಲಕ್ಷ್ಮಿಯವರ ಆಶೀರ್ವಾದ ಪಡಿಬೇಕು ಎಂದು ಗ್ರಾಮದ ವತಿಯಿಂದ ಎಲ್ಲರಿಗೂ ಆಹ್ವಾನಿಸುತ್ತೇವೆ ಎಂದು ಮಾತನಾಡಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಗಣಪತರಾವ್ ದೇಶ್ಮುಖ್, ಬಸವರಾಜ್ ಕಾಮಶೆಟ್ಟಿ, ಅನಿಲ್ ಕುಮಾರ್ ಪಾಟೀಲ್ ಮುಲ್ಗೆ, ಮಲ್ಲಪ್ಪ ಅಮ್ದಲಾಪಡೆ, ಶಿವಕುಮಾರ್ ಪಾಟೀಲ್ ಮುಲ್ಗೆ, ಬಾಬು ಸಿಂಗ್ ಠಾಕೂರ್, ಪದ್ಮಾಕರ್ ಪಾಟೀಲ್, ಸಂಗಮೇಶ್ ಗಂದ್ಗೆ ಮತ್ತು ಪ್ರಭು ಸಿಂಗ್ ಠಾಕೂರ್, ಅಮೃತ್ ಅಮದಲ್ಪಡೆ, ಗೋವಿಂದ ಜಟಗೊಂಡ, ನವೀನ್ ವಗ್ಗೆ, ಬಸವರಾಜ್ ಕಂಡ್ರಿ ಹಾಗೂ ಇನ್ನು ಅನೇಕ ಗ್ರಾಮದ ಹಿರಿಯರು ಮುಖಂಡರು ಗ್ರಾಮದ ಹಬ್ಬದಲ್ಲಿ ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. Sangam Electronics and Home Appliances. All types of home appliances are available at Sri Veerabhadra Complex opposite DCC Bank, Main Road, Ahmedabad. ಅಲ್ಲಾಪುರ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಹಬ್ಬ, ನಮ್ಮ ಗ್ರಾಮ ಹಬ್ಬ ಅಂತ ಹೇಳಿ ನಾವೆಲ್ಲರೂ ಅಲ್ಲಾಪುರ ಗ್ರಾಮಸ್ಥರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಬಹುದಿನಗಳ ಒಂದು ಕನಸಾಗಿತ್ತು, ಎಲ್ಲ ಹಿಂದೆ ಪೂರ್ವಜರದೆಲ್ಲ ಕನಸಾಗಿತ್ತು. 5-6 ದಶಕಗಳ ಹಿಂದೆ ಒಂದು ಗ್ರಾಮದಲ್ಲಿ ಲಕ್ಷ್ಮೀ ಹಬ್ಬ ಆಗಿತ್ತು. ಆ ನಂತರ ಇವತ್ತಿನ ದಿವಸ ಆ ಒಂದು ಲಕ್ಷ್ಮಿಯ ಗುಡಿಯ ಮಂದಿರವನ್ನು ನವನಿರ್ಮಾಣ ಮಾಡಿ ಇವತ್ತು ನಿನ್ನಿನ ದಿವಸ ಲಕ್ಷ್ಮೀ ಮೂರ್ತಿ ಹಾಗೂ ಕಳಸಾರೋಹಣ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಪೂಜ್ಯರಾದಂಥ ಶ್ರೀ ಮಂಚೇಂದ್ರನಾಥ್ ಮಹಾರಾಜರ ಒಂದು ಸಮ್ಮುಖದಲ್ಲಿ ನಾವು ನಿನ್ನೆ ಒಂದು ಮಹಾ ಭವ್ಯ ಮೆರವಣಿಗೆಯೊಂದಿಗೆ ನಾವು ಮೂರ್ತಿಯನ್ನು ನಾವು ಅಲ್ಲಾಪುರ ಗ್ರಾಮಕ್ಕೆ ನಾವು ಬರಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ಏನಿದೆ ಅಂತಂದರೆ ಲಕ್ಷ್ಮೀ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ, ಲಕ್ಷ್ಮೀ ಮಾತೆಯ ಕಳಸಾರೋಹಣ ಕಾರ್ಯಕ್ರಮ ಇದೆ. ಅದನ್ನು ಕೂಡ ಪೂಜ್ಯ ಶ್ರೀಗಳಾಗಿರುವಂಥ ಶಿವಾನಂದ ಶಿವಾಚಾರ್ಯರು ತಂಬ್ಲೂರು ಪೂಜ್ಯ ಅಪ್ಪಾಜಿ ಅವರಿಂದ ಕಳಸಾರೋಹಣ ಕಾರ್ಯಕ್ರಮವೂ ಕೂಡ ಇವತ್ತು ನೆರವೇರಲಿದೆ. ಇದರಲ್ಲಿ ನಮ್ಮ ಅಲ್ಲಾಪುರ ಗ್ರಾಮದ ಎಲ್ಲರೂ ಕೂಡ ಸಂತೋಷ, ಸಂಭ್ರಮ ಹಾಗೂ ಸಡಗರದಿಂದ ಈ ಹಬ್ಬವನ್ನು ನಾವು ನಮ್ಮ ಗ್ರಾಮ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಮತ್ತು ನಮ್ಮ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಹಿಂದಿನಿಂದ ಹೆಣ್ಣು ಮಕ್ಕಳು ಎಲ್ಲ ತಾಯಂದಿರು ಇವತ್ತು ಏನು ಹೇಳ್ಬೇಕಂದ್ರೆ ಇವತ್ತೊಂದು ಹಬ್ಬ ಅಂತ ಹೇಳ್ಬೋದು, ನಮ್ಮ ಗ್ರಾಮದ ಹಬ್ಬ ಅಂತ ನಾವು ಹೇಳ್ಬೋದು. ಬಹಳಷ್ಟು ಸಂತೋಷ ಸಂಭ್ರಮದಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂದರೆ ಬೇರೆ ಹಬ್ಬನ ಆದರೆ 5-6 ದಶಕಗಳ ಹಿಂದೆ, 50-60 ವರ್ಷಗಳ ಹಿಂದೆ ಒಂದು ಹಬ್ಬ ಮಾಡಿದರು ಪೂರ್ವಜರು. ಇವತ್ತಿನ ದಿವಸ ಎಲ್ಲರೂ ಕೂಡ ಅದೇ ಹಬ್ಬದಂತೆ ಇವತ್ತೆಲ್ಲರೂ ಕೂಡ ಸಂತೋಷ ಸಂಭ್ರಮದಿಂದ ಲಕ್ಷ್ಮೀ ಮಾತೆಯ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಹಬ್ಬ ಆಚರಣೆ ಮಾಡುವ ಉದ್ದೇಶ ಏನಂದರೆ, ಹಿಂದಿನಿಂದ ಪೂರ್ವಜರು ಹೇಳ್ತಾರೆ, ತಾಯಿ ಊರಲ್ಲಿ ಲಕ್ಷ್ಮೀ ತಾಯಿ ಇದ್ದರೆ ಯಾವುದೇ ಕಷ್ಟ ಬರುವುದಿಲ್ಲ, ಎಲ್ಲ ರೈತರು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯದಿಂದ ಎಲ್ಲರೂ ಕೂಡ ತಾಯಿ ಆಶೀರ್ವಾದ ಮಾಡಲಿ ಅನ್ನುವ ಉದ್ದೇಶದಿಂದ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಇವತ್ತು ಲಕ್ಷ್ಮೀ ದೇವಿ ಹಬ್ಬವನ್ನು ನಮ್ಮ ಗ್ರಾಮದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಂಗಮೇಶ್ ಗಂದ್ಗೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.